ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಎದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಇನ್ನು ಎಂಥದ್ದು ಟೀ ಆಗಿಲ್ಲ, ಇನ್ನು ಎಂಥದಿಲ್ಲ, ಗುಡಿಸ್ಕೊ. ಪಾತ್ರೆ ತೊಳೆಯೋದಿಲ್ಲ, ಈಗ ನೀರು ಹಾಕ್ಬಿಟ್ಟು ಟೀ ಪಾತ್ರೆ ಒಂದು ತೊಳ್ಕೊಂಡು ಹೋಗೋಣ. ಟೀ ಮಾಡ್ಕೊಂಡು ಕುಡಿದು ಬಂದು ತೊಳೆಯೋಣ. ನೈಟ್ ಕಾಫಿ ಮಾಡ್ಕೊಂಡು ಕುಡ್ದಿದ್ವಿ, ಹಾಲಿಗೆ ಹೋಗೋ ಕೆಲಸನೂ ಇಲ್ಲ. ಪೃಥ್ವಿ ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿದ್ರು ನೈಟು, ಬಿಸಿ ಮಾಡಿಟ್ಟಿದ್ನ, ಅದೇ ಇದೆ. ಎಲ್ರದ್ದು ಟೀ ಆಯಿತಾ? ನಾನಿನ್ನು ಇದು ತೊಳ್ಕೊಂಡು ಇಟ್ಕೋಬೇಕು. ಎಂತ ಮಾಡೋದು, ಬೇಜಾರು ಒಂಥರ. ಟೀ ಪಾತ್ರೆ ತೊಳ್ಕೊಂಬರೋದ್ರೊಳಗಡೆ ಹಾಲು ಬಿಸಿಯಾಗಿದೆ ಅಂತ ಹಾಲಿಟ್ಟೋದ್ರೆ ಈ ರೇಂಜಿ ಬಿಸಿಯಾಗಿದೆ, ಒಡೆದೋಗಿದೆ. ಈ ಬಿಸಿಲಲ್ಲಿ ಯಾವುದು ಇರುತ್ತೆ ಹೇಳಿ? ಫ್ರಿಜ್ ಇದ್ದರೆ ಹೆಂಗೋ ಇರುತ್ತೆ. ನಮ್ಮ ಪೃಥ್ವಿಗೆ ಅದಕ್ಕೆ ಅರ್ಧ ಲೀಟ್ರ್ ತೊಗೊಂಬರ್ಬೇಡ ಅಂತ ಪ್ರತಿ ಸಲ ಹೇಳಿದ್ರು ಅರ್ಧ ಲೀಟ್ರ್ ತೊಗೊಂಬರ್ತಾರೆ. ನಾನು ಅದಕ್ಕೆ 1/4 ಲೀಟ್ರ್ ಹಾಲು ತೊಗೊಂಬರ್ತೀನಿ, ಆಮೇಲೆ ಬೇಕಂದ್ರೆ ತೊಗೊಂಡು ಬರ್ಬೋದು. ಈ ಥರ ಮಾಡೋಂಗಿಲ್ಲ, ಹೋಗಿ ತೊಗೊಂಬರ್ಬೇಕಷ್ಟೆ. ಎಷ್ಟೊಂದು ಹಾಲು ಸುಮ್ಮನೆ ವೇಸ್ಟ್ ಆಯಿತು ನೋಡಿ. ಅದಕ್ಕೆ ನಮ್ಮ ಪೃಥ್ವಿಗೆ ಪ್ರತಿ ಸಲ ಹೇಳ್ತೀನಿ ಅರ್ಧ ಲೀಟ್ರೆಲ್ಲ ತೊಗೊಂಬರ್ಬೇಡ ಅಂತ. ಈಗ ಸುಮ್ಮನೆ ವೇಸ್ಟ್ ಆಗಲಿಲ್ವಾ ಅಷ್ಟೊಂದು ಹಾಲು? ಸ್ವಲ್ಪನೇ ಕಾಫಿ ಮಾಡ್ಕೊಂಡು ಕುಡ್ದಿದ್ದು ನಾವು, ಅಷ್ಟೊಂದು ಹಾಲು ವೇಸ್ಟ್. ಹೇಗಂದ್ರೆ ಹಾಲಿಗೆ ಹೋಗಲೇಬೇಕಾಯಿತು. ನಮ್ಮ ಪೃಥ್ವಿ ಮತ್ತೆ ನಾನು ಹೋಗ್ತೀನಿ ಅಂತ ತೊಗೊಂಬಂದಿದ್ದಾರೆ ಪಾಪ. ಏನು ಮಾಡೋದು, ಹೀಗಾಗಿದೆಯಲ್ಲ. ಫ್ರಿಜ್ ಇಲ್ಲಲ್ವಾ, ಹಾಗಾಗಿ ಗಿಡದಲ್ಲಿಟ್ಟಿದ್ದೆ ಮಶ್ರೂಮು. ಬಟ್ ಈಗ ಅಡುಗೆಗೆ ಯೂಸ್ ಮಾಡ್ಕೋಬೋದು ಅಷ್ಟೇ, ಶಾಪಿಗೆ ಏನು ಬರೋದಿಲ್ಲ. ನಾನೇ ಏನಾದರೂ ಮಾಡ್ತೀನಿ ಹಾಕ್ಬಿಟ್ಟು. ಎಂತ ಮಾಡೋ, ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ನಿನ್ನೆ ಶಾಪ್ ಓಪನ್ ಮಾಡ್ತೀವಿ ಅಂತ ತೊಗೊಂಬಂದಿದ್ರು ಪಾಪ. ಫ್ರಿಜ್ ಯಾರು ಕಂಡುಹಿಡ್ದಾರೆ ಏನೋ ಗೊತ್ತಿಲ್ಲ ಕಣ್ರಿ. ಅದರಲ್ಲಿ ಇಟ್ಟರೆ ಐಟಮ್ ಎಂಥದ್ದು ಹಾಳಾಗಲ್ಲ, ಏನೋ ಗೊತ್ತಿಲ್ಲ. ಒಂದು ಹೂ ಬಿಟ್ಟಿದೆ ನೋಡಿ, ಅದಿನ್ನೂ ಅರಳಿಲ್ಲ, ಚಿಕ್ಕದಾಗಿದೆ. ನಾಟ್ ಬ್ಯಾಡ್, ಪರವಾಗಿಲ್ಲ. ರೈಸಿಗೆ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಮಲಗಿದ್ದಾರೆ, ನಾವು ಕುಡ್ಕೊಂಬಿಡೋಣ. ಬನ್ನಿ ಯಾರ್ದೆಲ್ಲ ಟೀ ಆಗಿಲ್ಲ, ಟೀ ಕುಡಿಯೋಣ. ಆಚೆ ಸ್ವಲ್ಪ ನೈಟ್ ತಣ್ಣಗಿರುತ್ತಲ್ವ, ಅದಕ್ಕೆ ಇಟ್ಟಿದ್ದೆ ನಾನು ಆ ಗಿಡದಲ್ಲಿ. ಪರವಾಗಿಲ್ಲ, ರೈಸಿಗೆ ಯೂಸ್ ಮಾಡ್ಕೋಬೋದು. ಏನಾದರೂ ರೈಸಿಗೆ ಮಾಡ್ಕೊತೀನಿ. 60 ರೂಪಾಯಿ ಪ್ಯಾಕೆಟ್ ಇದೆ, ಅದು 120 ರೂಪಾಯಿ ಆಯ್ತು 2 ಪ್ಯಾಕೆಟಿಗೆ. ನೋಡಿ, ಸುಮ್ಮನೆ ವೇಸ್ಟ್. ನಿನ್ನೆ ಶಾಪ್ ಓಪನ್ ಮಾಡಿದರೆ ಮಶ್ರೂಮ್ ಮಂಚೂರಿ ಮಾಡ್ತಾಯಿದ್ವಿ, ಹಾಗಾಗಿ ನಾವು ಅಂದ್ಕೊಂಡಂಗೆ ಆಗಲ್ಲಲ್ವ ಯಾವುದು. ಹೀಗೇ ಆಗಬೇಕನ್ನೋದಿದ್ರೆ ಎಲ್ಲದೂ ಆಗಾಗೆ ಆಗುತ್ತೆ. ಸಿಲಿಂಡರ್ ಸಿಕ್ಕಿರಲಿಲ್ಲಲ್ವ, ಹಾಗಾಗಿ ರಜಾ ಮಾಡ್ಕೊಂಡಿದ್ವಿ. ನಿನ್ನೆ ಯಾರ್ಯಾರನ್ನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಬನ್ನಿ ಟೀ ಕುಡಿಯೋಣ. ಮನಸ್ಸಿಲ್ಲ, ಅದಕ್ಕೆ ಟೀ ಕುಡಿದ್ಬಿಟ್ಟು ಇಲ್ಲೇ ಕೂತಿದ್ದೀನಿ.
ತೊಳಿಬೇಕು, ಇಲ್ಲಾಂದರೆ ಲೇಟ್ ಆಗುತ್ತಲ್ವಾ. ಇಲ್ಲಿ ನೋಡಿ, ನಮ್ಮ ಶಾಪ್ ಹತ್ರ ಸೊಳ್ಳೆ ಹೆಂಗೆ ಕಚ್ಚಿಬಿಟ್ಟು ಮುಗುದು ತುಂಬ ಗುಳ್ಳೆ ಆಗಿದೆ. ಎಂತೆಂಥ ಸೊಳ್ಳೆ ಬರುತ್ತೆ ಗೊತ್ತಾ. ಎಲ್ಲ ಶಾಪ್ಗಳ ಹತ್ರನೂ ಅಷ್ಟೇ. ಈಗ ಅದು ಏನೋ ಗೊತ್ತಿಲ್ಲ, ಸೊಳ್ಳೆ ಜಾಸ್ತಿ ಆಗಿಬಿಟ್ಟಿದೆ. ನಾವು ಕೆಲಸ ಮಾಡ್ತಾಯಿದ್ರೆ ಅದು ಬರಲ್ಲ, ಬೆಂಕಿ ಹಚ್ತಾ ಇರ್ತೀವಲ್ವ. ಇಲ್ಲ ಅಂದರೆ ಸುಮ್ಮನೆ ನಿಂತಿದ್ರೆ ನಿಲ್ಲಕ್ಕೆ ಆಗಲ್ಲ. ಸೊಳ್ಳೆ ಬತ್ತಿ ತೊಗೊಂಡೋಗಿ ಹಚ್ಚಿದ್ರೂ ಅಷ್ಟೇ, ಸ್ವಲ್ಪ ಹೊತ್ತು ಬರ್ದಂಗಿರುತ್ತೆ, ಮತ್ತೆ ಹಾಗೆ ಬರುತ್ತೆ. ಬನ್ನಿ ಪಾತ್ರೆ ತೊಳೆಯೋಣ, ಕೂತ್ರೆ ಕೆಲಸ ಆಗಲ್ಲ. ಸ್ವಲ್ಪ ಪಾತ್ರೆ ತೊಳ್ಕೊಂಡು ಅಡುಗೆ ಕೆಲಸ ಆಗೋದಿಲ್ಲಲ್ವ, ಹಾಗಾಗಿ ತೊಳೆಯೋದಕ್ಕೆ ಬಂದೆ. ಫ್ಲಾಸ್ಕಿಗೆ ಹಾಕಿ ಟೀ ಪಾತ್ರೆನ ತೊಗೊಂಬರ್ಬೇಕು, ರುಚಿ ಕುಡಿತಾರೆ. ಗೈಸ್ ತುಂಬ ಬೇಜಾರಾಯ್ತು ಗೈಸ್. ನೋಡಿ ಎಷ್ಟು ಹಾಲಿದೆ, ಸ್ವಲ್ಪನೇ ಟೀ ಮಾಡ್ಕೊಂಡಿದ್ದು ನಾವು, ಇಷ್ಟು ಹೊಡೆದೋಗ್ಬಿಡ್ತು. ಟೀ ಎಲ್ಲ ಕಾಫಿ ಮಾಡ್ಕೊಂಡಿದ್ವಿ, ಅದಕ್ಕೆ ಅರ್ಧ ಲೀಟ್ರು ಪ್ರತಿ ಸಲನೂ ಯಾವತ್ತು ಬೆಳಗ್ಗೆ ಯಾವಾಗೂ ತೊಗೊಂಬಂದಿಲ್ಲ ನಾನು. ಸಂಜೆ ಆದರೂ ತೊಗೊಂಬರೋದಂದರೆ ಅಮ್ಮ ಬಂದಾಗ ತೊಗೊಂಬರ್ತೀನಿ, ಆಗ ಸ್ವಲ್ಪ ಜಾಸ್ತಿ ಮಾಡ್ತೀನಲ್ವ, ಹಾಗಾಗಿ ನಾವಿಬ್ಬರೇ ಇದ್ದಾಗ ತೊಗೊಂಬರೋದಿಲ್ಲ. ಬಿಸಿ ಮಾಡಿಟ್ಟು ಮಲಗಿದ್ದೀನಿ, ಆದ್ರೂ ಹಾಳಾಗಿಬಿಟ್ಟಿದೆ. ಪಾತ್ರೆ ತೊಳ್ಕೊಂಬಿಡೋಣ. ಪಾತ್ರೆ ತೊಳ್ಕೊಂಡು ಎಂತ ಮಾಡಬೇಕು ಗೊತ್ತಿಲ್ಲ. ತರಕಾರಿ ಖಾಲಿ ಆಗಿದೆ, ಸ್ವಲ್ಪ ಇದೆಯಾ ಇಲ್ವ ನೋಡಿಲ್ಲ, ಬಂದರೆ ತೊಗೋಬೇಕಿವತ್ತು. ಒಂದು ಪಾತ್ರೆ ಆಯ್ತು ನೋಡಿ. ಇಲ್ಲಿ ನೋಡಿ, ಬೆಳಿಗ್ಗೆ ತೋರಿಸಿದ್ನಲ್ವ ನಿಮಗೆ, ಎಷ್ಟು ಚಿಕ್ಕದು ಚೆನ್ನಾಗಿದೆ, ಚಿಕ್ಕದಾಗಿ. ನೆಕ್ಸ್ಟ್ ಏನು ಗೊತ್ತಾ, ಬಟ್ಟೆ ನೆನೆಸ್ಬೇಕು. ಇವತ್ತು ಟೈಮ್ ಇದೆಯಲ್ವಾ, ಬಟ್ಟೆ ನೆನೆಸ್ಕೋಬೇಕು. ಇದನ್ನು ಕಸ ಹಾಕಬೇಕು. ಕಸದ ಗಾಡಿ ಬಂದರೆ ಇವತ್ತು ಕಸದ ಗಾಡಿ ಬಂತು, ಕವರ್ಗಳು ಹಾಕಿ ಬಂದೆ. ಬಟ್ಟೆ ನೆನೆಸ್ಬೇಕು. ನಿನ್ನೆ ಎಲ್ಲ ತೊಗೊಂಬಂದಿದ್ದಾರಲ್ವ, ಹಾಗಾಗಿ ಮಲಗಿದ್ದಾರೆ. ನಾನು ಹೇಳ್ಸೋಕೆ ಹೋಗಿಲ್ಲ, ಅದಕ್ಕೆ ಮಲ್ಕೊಳ್ಳಿ ಬಿಡಿ ಅಂತ. ಬಟ್ಟೆ ನೆನೆಸ್ಕೊಂಡು, ತರಕಾರಿ ಎಂಥದಿಲ್ಲ ನಮ್ಮದಿದೆ ನೋಡಿ. ಬಂದಿಲ್ಲ ಅವ್ರು, ಯಾಕೋ ಶಾಪ್ ಹತ್ರನೂ ಬಂದಿರಲಿಲ್ಲ ತೊಗೋಬೇಕಂದ್ರೆ. ಅದಕ್ಕೆ ನೋಡೋಣ, ಯಾರಾದರೂ ಬರ್ತಾರಲ್ವ ಅಷ್ಟು ಒಳಗಡೆ ಬಟ್ಟೆ ತೊಳ್ಕೊಂಬಿಡೋಣ ಅಂತ. ನೀವೇ ನೋಡ್ತೀರಲ್ವ, ಶಾಪಿಗೆ ಹೊರಟ್ರೆ ಬಟ್ಟೆ ತೊಳೆಯೋಕ್ಕೆ ಟೈಮೇ ಸಾಕಾಗಲ್ಲ. ಮನೇಲಿದ್ದರೆ ಮತ್ತೆ ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ. ಏನು ಮಾಡೋದಿಲ್ಲ. ವಾಷಿಂಗ್ ಮಿಷಿನ್ ಇಲ್ಲ, ಫ್ರಿಜ್ ಇಲ್ಲ. ಬಟ್ಟೆನ ತೊಳ್ಕೊತೀನಿ ಬಿಡಿ. ಕೆಲವೊಂದು ಐಟಮ್ ಎಲ್ಲ ಹಾಳಾದಾಗ ಫ್ರಿಜ್ ತೊಗೋಬೇಕನ್ಸುತ್ತೆ, ಬಟ್ ಕಮಿಟ್ಮೆಂಟ್ಗಳ ಮುಂದೆ ಯಾವ ಫ್ರಿಜ್ಜು ಇಲ್ಲ, ಎಂಥದ್ದು ಇಲ್ಲ. ನಾನು ದಿವಾಂಗ್ ಕಾಟ್ ಮೇಲೆ ದೊಡ್ಡ ಬೆಡ್ಶೀಟ್ ಏನಕ್ಕೆ ಹಾಕಲ್ಲ ಅಂದರೆ, ಅವತ್ತು ಪೃಥ್ವಿರ ಹಾಕಿರೋದು ಏನಕ್ಕೆ ತೆಗ್ದಿದ್ದಂದರೆ ತೊಳೆಯೋಕ್ಕೆ ಆಗೋದಿಲ್ಲ ಅದು. ಇದಾದರೆ ತೊಗೊತೀನಿ ನಾನು, ಪೂಜೆ ಮಾಡುವಾಗ ಎಲ್ಲ ವಾರದ ದಿನ ಚೇಂಜ್ ಮಾಡ್ಕೊತೀನಿ. ರೆಡಿದೆ, ಅದು ತೆಗೆದಾಗ ಇದು ತೆಗೆದಾಗ ಅದು, ಅದಕ್ಕೆ ದೊಡ್ಡ ಬೆಡ್ಶೀಟ್ ಹಾಕಲ್ಲ, ಚಿಕ್ಕದೇ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ನೆನ್ಕೊಳ್ಳಿ, ಹೇಳ್ಸೋಣ ಅವ್ರನ್ನ. ಲೇಟ್ ಆಯ್ತಲ್ವಲ್ಲ, ಟೈಮ್ ಆಯಿತು, ಸಾಕಿನ್ನು ಮಲಗಿದ್ದು. ಇಷ್ಟೆಲ್ಲ ಕಟ್ ಮಾಡಿಕೊಂಡು ಇಷ್ಟೊತ್ತು ಕೂತಿದ್ದೀನಿ. ಏನಕ್ಕೆ ಗೊತ್ತಾ, ಟೊಮೊಟೊ ಇಲ್ಲಿ ತರಕಾರಿಯೇ ಬರಲಿಲ್ಲ ಕೊನೆಗೂ, ಅದಕ್ಕೆ ನಮ್ಮ ಪೃಥ್ವಿನ ಸರ್ಕಲ್ಲಿಗೆ ಕಳಿಸಿದ್ದೆ. ಇಲ್ಲೇ ಶಾಪ್ ಹತ್ರ ಇದೆ, ಅಲ್ಲಿ ಹಾಕ್ಕೊತಾರೆ ಬೆಳಗ್ಗೆ ಟೈಮು. ನೋಡಿ, ಇಷ್ಟೇ ಟೊಮೊಟೊ ತೊಗೊಂಬಂದಿದ್ದಾರೆ, ಒಂದು ಅರ್ಧ kg ಅಷ್ಟೇ. ಏನು ಗೊತ್ತಾ ನೋಡಿ, ಇಷ್ಟು ಮಶ್ರೂಮ್ ಹಾಳಾಗಿದೆ, ಬರೋದಿಲ್ಲ ಇದು, ವೇಸ್ಟ್. ಇಷ್ಟು ಚೆನ್ನಾಗಿದೆ ಮಶ್ರೂಮ್, ಕುಷ್ಕ ಮಾಡ್ತೀನಿ ನಾನು ಇವತ್ತು. ಮಶ್ರೂಮ್ ಇದೆಯಲ್ಲ ಎಷ್ಟೊಂದು, ಹಾಗಾಗಿ ಇವತ್ತೆಲ್ಲ ವೇಸ್ಟೇ ನೋಡಿ. ಹಾಲು ವೇಸ್ಟು, ಇಷ್ಟು ಒಂದು ಪ್ಲೇಟ್ ಆಗುತ್ತೆ, ಒಂದು ಪ್ಲೇಟ್ ಮಶ್ರೂಮ್ ವೇಸ್ಟು. ಏನು ಮಾಡೋದು, ಎಲ್ಲ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಲ್ವಾ.
ಸ್ವಲ್ಪ ಮಸಾಲೆ ಐಟಮ್ ಖಾಲಿಯಾಗಿತ್ತು, ಬರುವಾಗ ಸ್ವಲ್ಪ ಚಕ್ಕೆ ತಗೊಂಬ ಅಂತ ಹೇಳಿದ್ದೆ, ಆದರೂ ಬಿಟ್ಟು ಬಂದಿದ್ದಾರೆ. ಮತ್ತಿಲ್ಲಿ ಅಂಗಡಿಗೆ ಹೋಗಿದ್ದಾರೆ. ಹೀಗೆ ಮಾಡೋದು ನೋಡಿ ಅವರು ಪ್ರತಿ ಸಲನೂ. ನಾನೊಂದು ಹೇಳಿದರೆ, ನಾನು ತುಂಬ ಹೇಳಿರ್ತೀನಿ, ಅದರಲ್ಲಿ ಯಾವ್ದಾರು ಒಂದು ತೊಗೊಂಬಂದಿರ್ತಾರೆ. ಟೊಮೊಟೊ ಒಂದು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ. ಕ್ಯಾನ್ಸಲ್ ಆಗಿ ಮಶ್ರೂಮ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಮಸಾಲೆ ಐಟಮ್ ಯಾವುದೂ ಸಿಕ್ಕಿಲ್ಲ. ಹಾಗಾಗಿ ಮತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ರೈಸ್ ಬಾತ್ ಪ್ಲ್ಯಾನೇ ಇರಲಿಲ್ಲ. ಯಾಕಂದರೆ ಸಾಂಬಾರು ಮಾಡಿಬಿಟ್ಟು ರಾಗಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಮಶ್ರೂಮ್ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ರೈಸ್ ಐಟಮ್ ಮಾಡ್ತಾಯಿದ್ದೀನಿ. ಬೆಂದಿದೆಯಲ್ವ, ಮಶ್ರೂಮ್ ಹಾಕ್ಕೊಂಬಿಡೋಣ. ನಾನು ಎಲ್ಲ ತರಕಾರಿನೂ ಹಾಕ್ತೀನಿ ರೈಸ್ ಬಾತ್ ಮಾಡುವಾಗ. ಪಲಾವಿಗಷ್ಟೇ ಯೂಸ್ ಮಾಡಲ್ಲ, ಕ್ಯಾರೆಟು ಬೀನ್ಸು. ಚೆನ್ನಾಗಿ ಬೆಂದ ಮೇಲೆ ಎಲ್ಲ ಇದಕ್ಕೆ ಮಸಾಲೆ ಆ್ಯಡ್ ಮಾಡೋದು. ಉಪ್ಪು ಖಾರ ಎಲ್ಲ. ಚಿಲ್ಲಿ ಹಾಕಿಲ್ಲ, ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಮಶ್ರೂಮ್ ಹಾಕಿದ್ದೀನಲ್ವ, ಚೆನ್ನಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ಗೆ ಉಪ್ಪು ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ, ಯಾಕಂದರೆ ತಿನ್ನೋಕ್ಕೆ ತರಕಾರಿ ಚೆನ್ನಾಗಿರುತ್ತೆ. ಹಾಗೆ ನೀಟಾಗಿ ಫ್ರೈ ಆದಮೇಲೆ ಅಕ್ಕಿ ತೊಳ್ಕೊಂಡು ಹಾಕಿ ಒಂದು ವಿಸಿಲ್ ಹೊಡ್ಸ್ಕೊಂಬಿಡೋದೆ. ಅಷ್ಟು ಮಾಡಿಕೊಂಡ್ರೆ ರೈಸ್ ಬಾತ್ ರೆಡಿ. ಹಾಕಿದೆ ಗೈಸ್. ಸ್ವಲ್ಪ ಕುದಿ ಬರುತ್ತಲ್ವ, ಆವಾಗ ಕ್ಯಾಪ್ ಹಾಕಬೇಕು. ಯಾಕಂದರೆ ಅಕ್ಕಿ ತೊಳೆದು ಹಾಕಿದ ತಕ್ಷಣವೇ ತಿರುಗಿಸಿ ಕ್ಯಾಪ್ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ ಅಕ್ಕಿ. ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು, ಬರ್ತಾ ಇದೆ ನೋಡಿ ಆಲ್ರೆಡಿ, ಕ್ಯಾಪ್ ಹಾಕ್ತೀನಿ ನಾನೀಗ. ರೈಸ್ ಬಾತ್ ರೆಡಿ. ನೀಟಾಗಿ ಮಿಕ್ಸ್ ಮಾಡಬೇಕಲ್ವಾ, ಮಿಕ್ಸ್ ಮಾಡ್ತಾ ಇದ್ದೀನಿ. ಕುಕ್ಕರಿಗೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಲೇಬೇಕು, ಎಲ್ಲ ಮೇಲ್ಗಡೆ ಬಂದು ಕೂತಿರುತ್ತೆ. ಆಗ್ತಿದ್ದಂಗೆ ಕೈ ತೊಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅವ್ರಿಗೆ ಹಶು ಆಗಿಬಿಟ್ಟಿದೆ, ಲೇಟ್ ಆಗಿದೆ. ಇನ್ನು ಬಟ್ಟೆನೂ ತೊಳೆದಿಲ್ಲ, ಅಡುಗೆ ಮಾಡಿಬಿಟ್ಟೆ ಬಟ್ಟೆ ತೊಳಿಬೇಕಂದು ನೆನೆಸ್ಬಿಟ್ಟಿರೋದು. ಅಲ್ಲಿ ಹೇಗಿದೆ ಹಾಗೆ ಇದೆ. ಈಗ ಹಾಕ್ಕೊಟ್ಟು ನಾನು ಹಾಕ್ಕೊಂಡಿದ್ದೀನಿ. ಬನ್ನಿ ಟೇಸ್ಟ್ ನೋಡೋಣ. ಬಿಸಿ ಇದೆ ಬಿಸಿಲಿಗೂ ಬಿಸಿ ರೈಸಿಗೂ. ಬನ್ನಿ, ಯಾರ್ಯಾರ್ದೆಲ್ಲ ತಿಂಡಿ ಆಗಿಲ್ಲ ತಿಂಡಿ ತಿನ್ನೋಣ. ಪೃಥ್ವಿ ರೈಸ್ ಹೇಗೆ ಆಗಿದೆ ಹಿಂಗಂತ ನೋಡಿ, ಅವ್ರದ್ದು ಚೆನ್ನಾಗಾಗಿದೆ. ಅದರಲ್ಲೂ ಮಶ್ರೂಮ್ ಹಾಕಿದ್ದೀನಲ್ವಾ, ಟೇಸ್ಟ್ ಚೆನ್ನಾಗಿದೆ. ತಿಂದ್ಬಿಟ್ಟು ಬಟ್ಟೆ ತೊಳೆಯೋಣ. ಏನು ಕೆಲಸ ಹೇಳಿ, ಪಾತ್ರೆ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆ ತೊಳೆದಿರೋ ಸಖತ್ತು ಬಿಸಿಲಿದೆ, ಫುಲ್ ಒಣಗೋಗಿದೆ ಅಲ್ವಾ, ಹಾಗಾಗಿ ಪಾತ್ರೆ ಜೋಡಿಸ್ತಾ ಇದ್ದೀನಿ. ಇಡೀ ಬೆಳ್ಳುಳ್ಳಿನೇ ತೊಗೊಂಬಂದಿದ್ದಾರೆ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ವ, ಅದು ಖಾಲಿ ಆಯಿತು. ಈಗ ಮತ್ತೆ ನೆನ್ನೆ ನೋಡಿ ಎಂಥ ಬಿಸಿಲಿದೆ, ಫುಲ್ ಬಿಡ್ತಾ ಇದೆ ಅಲ್ಲ, ಆ ರೇಂಜಿಗೆ ಒಣಗಿಬಿಟ್ಟಿದೆ. ಕಾಯಿ ಬಿಸಿಲಿಗೆ ಇಟ್ಟಿದ್ದೀನಿ, ಪುಡಿ ಮಾಡಬೇಕು. ಪುಡಿ ಖಾಲಿ ಮಾಡಿದ್ದು. ಬಟ್ಟೆ ತೊಳ್ಕೊಂಬಿಡೋಣ. ಪಾತ್ರೆ ಜೋಡಿಸ್ಕೊಂಡು ಬೆಳ್ಳುಳ್ಳಿ ಒಣ ಹಾಕ್ಕೊಂಡು ನೆಕ್ಸ್ಟ್ ಡ್ಯೂಟಿ. ಸಖತ್ತು ಬಿಸಿಲಿದೆ, ಇಲ್ಲಿ ಸ್ವಲ್ಪ ನೆಳಿ ಬಂದಿದೆ. ಈಗ ಇಲ್ಲಿವರೆಗೂ ಇದೆ ಬಿಸಿಲು. ಇಷ್ಟಕ್ಕೆ ಬರೋದ್ರೊಳಗಡೆ ಬಟ್ಟೆ ತೊಳ್ಕೊಂಬಿಡ್ಬೇಕು ನಾನು, ಇಲ್ಲಾಂದರೆ ಬಿಸಿಲಲ್ಲಿ ತೊಳೆಯೋಕ್ಕಾಗುತ್ತೆ. ಇವತ್ತು ರಜಾನೇ ಶಾಪು, ಸಿಲಿಂಡರ್ ಸಿಕ್ಕಿಲ್ಲ ನಮಗೆ. ಯಾವ ರೀತಿ ಆಗಿಬಿಟ್ಟಿದೆ ನೋಡಿ, ಸಿಲಿಂಡರ್ ಮೇಲೆ ಜೀವನ ಮಾಡ್ತಾ ಇರೋ ಕತೆ ಇಷ್ಟೇ. ಅಂದರೆ ಬುಕ್ಕಿಂಗ್ ಇದ್ದರೆ ಅವ್ರು ಮಾಡ್ಕೊತಾರೆ,
ನಮ್ದು ಹೇಳಿ ಒಂದು ಸಿಕ್ಕಿತ್ತು 4 ದಿನ ಮಾಡಿಕೊಂಡು ಮತ್ತೆ ಮನೇಲಿದ್ದೀವಿ. ಎಂತ ಮಾಡೋಂಗಿಲ್ಲ. ಬಟ್ಟೆ ತೊಳೆಯೋ ಮನಸ್ಸಿಲ್ಲ, ಆದರೂ ತೊಳಿಲೇಬೇಕು. ನೆನೆಸಿದ್ದೀನಲ್ವಾ, ಹಾಗಾಗಿ. ಸೊ ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.